ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026 ಈ ಜನವರಿ ತಿಂಗಳಲ್ಲಿ ಈ ಕುಂಭರಾಶಿಯವರೇ ಈ ಗ್ರಹ ಗೋಚಾರಗಳು ಏನು ಸೂಚಿಸುತ್ತಿವೆ ಇವೆಲ್ಲ ನೀವು ತಿಳ್ಕೋಬೇಕಾ ಸ್ಪಷ್ಟವಾಗಿ. ಈ ಸತ್ಯವನ್ನು ತಿಳಿದ ಮೇಲೆ ನೀವು ಸಂಪೂರ್ಣವಾಗಿ ಅಚ್ಚರಿಗೊಳ್ಳುತ್ತೀರಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಮತ್ತು ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಈ ರಾಶಿಯವರು ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೀವು ಪ್ರತಿದಿನ ಅನೇಕ ವಿಡಿಯೋಗಳನ್ನು ನೋಡ್ತೀರಾ, ಕೆಲವು ಮಾಹಿತಿಗಳನ್ನು ತಿಳ್ಕೊತೀರಾ. ಆದರೆ ಅವುಗಳಲ್ಲಿ ಹೆಚ್ಚಿನವು ನಿಮಗೆ ಏನನ್ನೂ ಕೊಡುವುದಿಲ್ಲ, ಸಮಯ ಮಾತ್ರ ವ್ಯರ್ಥವಾಗುತ್ತೆ. ಈ ವಿಡಿಯೋವನ್ನು ಖಂಡಿತವಾಗಿ ನೋಡಿ. ಇದರಲ್ಲಿ ನಿಮಗೆ ಏನಾದರೂ ಕಲಿಯಲು ಸಿಗುತ್ತೆ. ಕೆಲವು ಅಗತ್ಯವಾದ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಅಂತಲೇ ಅನ್ನಬಹುದು. ತಡ ಮಾಡದೆ ನಾವು ಇವಾಗ ಆರಂಭಿಸೋಣ ಬನ್ನಿ. ಕುಂಭರಾಶಿಯವರು ತುಂಬ ಚಿಕ್ಕಂದಿನಿಂದಲೇ ಕಷ್ಟಪಟ್ಟು ಮೇಲೆ ಬಂದಿರುವವರು. ಈ ಒಳ್ಳೆಯ ಹೃದಯ, ಶುದ್ಧ ಮನಸ್ಸಿನಿಂದ ಇರುವವರು. ಹಾಗಾಗಿ ನಿಮ್ಮ ಹೃದಯ ಎಷ್ಟು ಒಳ್ಳೆಯದು ಅನ್ನೋದು ಕೆಲವರಿಗೆ ಮಾತ್ರ ಗೊತ್ತು. ನಿಮ್ಮ ಬೆಲೆ ಏನು ಅಂತ ಕೆಲವರಿಗೆ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೆ ಮಾತ್ರ ತಿಳಿಯುತ್ತೆ. ನಿಮ್ಮ ಮನಸ್ಸಿನಲ್ಲಿ ಯಾರ ಮೇಲೂ ಈ ಕೆಟ್ಟ ಭಾವನೆ ಅನ್ನೋದು ಇಲ್ಲವೇ ಇಲ್ಲ. ಯಾವುದೇ ತಪ್ಪು ಕೆಲಸವನ್ನು ಮಾಡುವುದಿಲ್ಲ. ಅದಕ್ಕಾಗಿಯೇ ಈ ಸಮಯದಲ್ಲಿ ನಿಮ್ಮ ಮೇಲೆ ಈ ನೇರವಾಗಿ ಯಾವುದೇ ಆರೋಪ ಬೀಳುವ ಸಾಧ್ಯತೆ ಕಾಣಿಸುತ್ತಿಲ್ಲ. ಕುತಂತ್ರ ಮಾಡುವವರು ಮಾಡುತ್ತಲೇ ಇರುತ್ತಾರೆ, ಅದು ಅವರ ಸ್ವಭಾವ. ಈ ವಿಷಯ ಬೇರೆ. ಅಂದರೆ ನಿಮ್ಮ ಒಂದು ವೈಯಕ್ತಿಕ ಕೃತ್ಯಗಳ ಕಾರಣದಿಂದಾಗಿ ನಿಮಗೆ ದೊಡ್ಡ ನಷ್ಟವಾಗುವ ಸೂಚನೆಗಳು ಈಗ ಕಾಣಿಸುತ್ತಿಲ್ಲ. ಆದರೆ ಈ ಮುಂದಿನ ದಿನಗಳಲ್ಲಿ ನೀವು ಈ ವಿಷಯದ ಬಗ್ಗೆ ವಿಶೇಷವಾಗಿ ಎಚ್ಚರಿಕೆಯಿಂದ ಜಾಗ್ರತೆ ಅನ್ನೋದು ವಹಿಸಬೇಕು. ಮನುಷ್ಯನಿಂದ ಒಮ್ಮೆ ತಪ್ಪಾಗಿ ಬಿಟ್ಟರೆ ಕೆಲವೊಮ್ಮೆ ಅದು ಕ್ಷಮಿಸಲ್ಪಡುತ್ತದೆ. ಆದರೆ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡುವವರು, ಜಾಣ್ಮೆಯಿಂದ ಈ ಕಾನೂನನ್ನು ಉಲ್ಲಂಘಿಸುವವರು ಶಿಕ್ಷೆಗೆ ಒಳಗಾಗುವುದು ಖಂಡಿತ. ಆದ್ದರಿಂದ ಎಚ್ಚರಿಕೆಯಿಂದ ಆದಷ್ಟು ಇರಿ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯಿರಿ. ನಿಮಗೆ ಈ ಮಾಹಿತಿ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಇಂದಿನ ವಿಡಿಯೋ ನೀವು ಈ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಈ ವಿಡಿಯೋ ನಿಮ್ಮ ಭೂತಕಾಲಕ್ಕೆ ಸಂಬಂಧಿಸಿದೆ. ಇಲ್ಲಿ ಕತ್ತಲಿನಲ್ಲಿ ನೀವು ಏನಪ್ಪ ಅಂತ ಅಂದರೆ ಈ ವ್ಯಕ್ತಿಯೊಂದಿಗೆ ನಡೆಯುವ ಭೇಟಿಯಲ್ಲೇ ನಿಜವಾದ ಒಂದು ರಹಸ್ಯ ಅನ್ನೋದು ಅಡಗಿದೆ. ಗಮನದಿಂದ ಕೇಳಿ. ಎಲ್ಲೋ ಒಂದು ಕಡೆ ನಿಮಗೆ ಈ ಜೀವನದಲ್ಲಿ ಮರುಜನ್ಮವಾಗಿದೆ ಎಂಬ ಸೂಚನೆಗಳು ದೊರೆಯುತ್ತಿವೆ ಮತ್ತು ಈ ಗ್ರಹ ಗೋಚಾರಗಳ ಸೂಚನೆಗಳು ಅದನ್ನೇ ಹೇಳುತ್ತಿವೆ. ನಿಮ್ಮೊಂದಿಗೆ ನಿಜವಾಗಿಯೂ ಏನಾಯಿತು, ಏನಾಗಿಲ್ಲ ಎಂಬುದು ಮೇಲಿರುವ ದೇವರಿಗೆ ಚೆನ್ನಾಗಿ ಗೊತ್ತು. ಆದರೆ ಈ ನಮ್ಮ ಸೂಚನೆಗಳು ಮತ್ತು ಲೆಕ್ಕಾಚಾರಗಳ ಪ್ರಕಾರ ನಿಮ್ಮ ಹಿಂದಿನ ಜನ್ಮದ ಸಂಗಾತಿ, ಈ ಜನ್ಮದಲ್ಲಿ ನಿಮ್ಮ ಆತ್ಮೀಯ ಸಂಗಾತಿನೇ ಆಗಿರಬಹುದು ಅಥವಾ ನಿಮ್ಮ ಪ್ರೇಯಸಿ ಆಗಿರಬಹುದು. ಅದಕ್ಕೋಸ್ಕರ ನೀವು ಯಾವುದೋ ಒಂದು ಈ ಕಾರಣದಿಂದ ನೀವಿಬ್ಬರು ಬೇರ್ಪಟ್ಟಿರಿ. ನಂತರ ನೀವು ಒಂದು ಸರಳ ಮನೆ ಕುಟುಂಬದಲ್ಲಿ ಈ ಜನ್ಮ ಪಡೆದುಕೊಂಡಿರಿ. ಇದು ಕೂಡ ಸತ್ಯ. ಈ ಸಮಯದಲ್ಲಿ ನೀವು ತುಂಬ ಕಳವಳಗೊಂಡಿದ್ದೀರಿ. ನೀವು ಈ ಜೀವನದಲ್ಲಿ ತುಂಬ ಒತ್ತಡ ಅನುಭವಿಸುತ್ತೀರಿ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಯಾರಿಗೂ ತಮ್ಮ ಭೂತಕಾಲದ ಕಥೆಗಳನ್ನು ಕೇಳಿ ಇನ್ನಷ್ಟು ಭಯಪಡಲು ಅಥವಾ ತೊಂದರೆ ಪಡಲು ಇಷ್ಟವಿರುವುದಿಲ್ಲ. ನೀವೀಗ ಕೇವಲ ಶಾಂತಿಯನ್ನು, ನೆಮ್ಮದಿಯನ್ನು ಮತ್ತು ಮನಸ್ಸಿನ ಸಂತೋಷವನ್ನು ಬಯಸುತ್ತೀರಿ. ಹಾಗಾಗಿ ಮತ್ತೊಮ್ಮೆ ಸಂಪೂರ್ಣ ವಿಶ್ವಾಸದಿಂದ ಹೇಳುತ್ತೇನೆ, ನಿಮಗೆ ಯಾವ ರೀತಿಯ ಭಯವೂ ಅಗತ್ಯವಿಲ್ಲ. ಹಿಂದಿನ ಜನ್ಮದ ಸಂಗಾತಿ ಇಂದಿಗೂ ಒಂದು ಆತ್ಮರೂಪದಲ್ಲಿ ಅಸ್ತಿತ್ವದಲ್ಲಿ ಇದ್ದಾಳೆ. ಆದರೆ ಇದರರ್ಥ ಅವಳು ನಿಮಗೆ ಹಾನಿ ಮಾಡುತ್ತಾಳೆ ಎನ್ನುವುದಲ್ಲ. ಆತ್ಮ ಎಂಬ ಪದ ಕೇಳಿದ ತಕ್ಷಣ ಜನರ ಮನಸ್ಸಿನಲ್ಲಿ ಭಯ ಹುಟ್ಟುತ್ತೆ. ಹಲವಾರು ರೀತಿಯ ಆಲೋಚನೆಗಳು ಅನ್ನೋದು ಬರುತ್ತೆ. ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದರೆ ವಿಜ್ಞಾನ ಇಂದಿಗೂ ಆತ್ಮ, ಭೂತ, ಪ್ರೇತ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿಲ್ಲ.
ಒಂದು ಮಟ್ಟದಲ್ಲಿ ಇವು ಇದ್ದರೂ ಸಹ ನಿಮಗೆ ಭಯ ಪಡುವ ಯಾವುದೇ ಕಾರಣವಿಲ್ಲ, ಏಕೆಂದರೆ ಇದು ನಕಾರಾತ್ಮಕ ಅಥವಾ ಹಾನಿ ಮಾಡುವ ಆತ್ಮವಲ್ಲ. ಇದು ಒಳ್ಳೆಯ ಆತ್ಮಗಳ ವರ್ಗಕ್ಕೆ ಸೇರುತ್ತೆ. ಈ ಪಿತೃದೇವತೆಗಳಂತೆ ನಮ್ಮದೇ ಕುಟುಂಬದವರಾಗಿರಬಹುದು ಅಥವಾ ಆತ್ಮವನ್ನು ನಾವು ಪೂಜಿಸುತ್ತೇವೆ, ಅವರ ಆಶೀರ್ವಾದವನ್ನು ಕೋರುತ್ತೇವೆ ಎಂದು ಜನರು ನಂಬುತ್ತಾರೆ. ಪಿತೃದೇವತೆಗಳು ನಮ್ಮ ಮಕ್ಕಳನ್ನು ರಕ್ಷಿಸುತ್ತಾರೆ, ಸರಿಯಾದ ದಾರಿಯನ್ನು ತೋರಿಸುತ್ತಾರೆ. ಅದೇ ರೀತಿಯಲ್ಲಿ ಈ ಆತ್ಮವು ನಿಮಗೆ ಯಾವುದೇ ಅಪಾಯವನ್ನು ಉಂಟು ಮಾಡುವುದಿಲ್ಲ. ಆರಂಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ, ಇದು ಭಯ ಹುಟ್ಟಿಸುವ ವಿಡಿಯೋ ಅಂತೂ ಅಲ್ಲವೇ ಅಲ್ಲ. ನಂಬಿಕೆ ಇದ್ದರೆ ಮಾತ್ರ ನೀವು ಇದನ್ನು ನೋಡಿ. ಇಲ್ಲಿ ನಿಮ್ಮನ್ನು ಗಾಬರಿಗೊಳಿಸುವ ಅಥವಾ ಭಯಪಡಿಸುವಂತಹ ಯಾವುದೇ ಒಂದು ವಿಷಯ ಇಲ್ಲವೇ ಇಲ್ಲ. ಕೇವಲ ಮಾಹಿತಿ ನೀಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಮಾತ್ರ. ಈ ಆತ್ಮದ ಉದ್ದೇಶ ನಿಮ್ಮನ್ನು ಭಯಪಡಿಸುವುದು ಅಲ್ಲವೇ ಅಲ್ಲ. ಅದು ನಿಮ್ಮನ್ನು ಭೇಟಿ ಮಾಡಲು ಬಯಸುತ್ತೆ, ಅದು ಒಬ್ಬ ಹೆಣ್ಣಿನ ರೂಪದಲ್ಲಿ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನೆಂದರೆ, ಪ್ರತಿಯೊಂದು ಭೇಟಿಯು ಕಣ್ಣಿಗೆ ಕಾಣಿಸಬೇಕು ಎಂದಿಲ್ಲ. ಕೆಲವೊಮ್ಮೆ ಭೇಟಿಗಳು ಕನಸುಗಳ ಮೂಲಕವಾಗಿರುತ್ತೆ ಅಥವಾ ಕೆಲವೊಮ್ಮೆ ಸೂಚನೆಗಳ ಮೂಲಕವಾಗಿ ಇರುತ್ತೆ. ಏಕಾಏಕಿ ಯಾರನ್ನಾದರೂ ನೆನಪಾಗುವುದು, ಅನ್ಯಮುಖವು ಅಂದರೆ ನಿಮಗೆ ಮತ್ತೆ ಮತ್ತೆ ಮನಸ್ಸಿಗೆ ಬರುವುದು, ಕಾರಣವಿಲ್ಲದೆ ಮನಸ್ಸು ಅಶಾಂತಗೊಳ್ಳುವುದು ಅಥವಾ ಅಚಾನಕವಾಗಿ ಶಾಂತಿ ಅನ್ನೋದು ಅನುಭವಿಸುವುದು, ಇವೆಲ್ಲವೂ ಸೂಚನೆಗಳೇ ಆಗಿದೆ. ಇಂತಹ ಒಂದು ಸೂಚನೆಗಳನ್ನು ನಾವು ಸಾಮಾನ್ಯವಾಗಿ ಗಮನದಲ್ಲಿ ಇರಿಸುವುದಿಲ್ಲ ಅಥವಾ ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದೇ ಇಲ್ಲ. ಆದರೆ ಇವೆಲ್ಲವೂ ನೀವು ಯಾದೃಚ್ಛಿಕವಲ್ಲ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆಗೂ ಯಾವುದೋ ಒಂದು ಅರ್ಥ ಖಂಡಿತವಾಗಿದೆ. ನೀವು ಕೆಲವೊಮ್ಮೆ ಒಬ್ಬರ ಸಹಾಯವಿಲ್ಲದೆ ಸಹ ನೀವು ಅಚ್ಚರಿ ರೀತಿಯಲ್ಲಿ ದೊಡ್ಡ ಸಂಕಟಗಳಿಂದ ಪಾರಾಗುತ್ತಿರುವುದನ್ನು ಗಮನಿಸಿದ್ದೀರಾ. ಕೆಲವೊಮ್ಮೆ ದೊಡ್ಡ ತೊಂದರೆ ಬರುತ್ತಿದೆ ಎನ್ನುವ ಕ್ಷಣದಲ್ಲಿ ಅದು ಏಕಾಏಕಿ ತಪ್ಪಿ ಹೋಗುತ್ತೆ. ಇದು ಕೇವಲ ಅದೃಷ್ಟವಲ್ಲ, ಇದಕ್ಕೆ ಹಿಂದೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡುತ್ತಿದೆ ಎಂಬ ಸೂಚನೆಗಳು ಇವೆ. ನೀವು ಒಬ್ಬರೇ ಅಲ್ಲ, ನೀವು ದುರ್ಬಲರೂ ಅಲ್ಲ. ಜೀವನದಲ್ಲಿ ನೀವು ಅಂದುಕೊಂಡದಕ್ಕಿಂತ ಹೆಚ್ಚು ಶಕ್ತಿ ಇದೆ. ಆದರೆ ಆ ಶಕ್ತಿ ನೇರವಾಗಿ ನಿಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಅಷ್ಟೇ. ಅದಕ್ಕಾಗಿಯೇ ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ನಿಮ್ಮನ್ನು ನೀವು ಕಡಿಮೆ ಎಂದು ಭಾವಿಸಿಕೊಳ್ಳಬೇಡಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಖಂಡಿತವಾಗಿ ಆಗಲಿವೆ. ಕೆಲವು ಘಟನೆಗಳು ನಿಮ್ಮನ್ನು ಅಚ್ಚರಿಗೊಳಿಸಬಹುದು. ಕೆಲವು ಸಂದರ್ಭಗಳು ನಿಮ್ಮನ್ನು ಈ ಯೋಚನೆಗೆ ದೂಕಬಹುದು. ಆದರೆ ಪ್ರತಿಯೊಂದು ಬದಲಾವಣೆಯು ಹಿತಕ್ಕಾಗಿ ಆಗುತ್ತಿದೆ ಎಂಬ ನೆನಪಿಟ್ಟುಕೊಳ್ಳಿ. ಭಯಪಡುವ ಅಗತ್ಯವಿಲ್ಲ, ಆತಂಕ ಪಡಬೇಕಾಗಿಲ್ಲ. ಶಾಂತ ಮನಸ್ಸಿನಿಂದ, ಧೈರ್ಯದಿಂದ ಮತ್ತು ಸತ್ಯದ ಮಾರ್ಗದಲ್ಲಿ ಮುಂದುವರಿಯಿರಿ. ನಿಮ್ಮ ಮೇಲೆ ಕಣ್ಣಿಟ್ಟಿರುವ ಶಕ್ತಿ ನಿಮ್ಮನ್ನು ಕೆಟ್ಟ ದಾರಿಗೆ ತಳ್ಳುವುದಿಲ್ಲ. ಅದು ನಿಮ್ಮನ್ನು ರಕ್ಷಿಸಲು, ಈ ಸರಿಯಾದ ದಾರಿ ತೋರಿಸಲು ಮಾತ್ರ ಇದೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ, ಯಾರಿಗೂ ಕೆಡುಕನ್ನು ಯೋಚಿಸಬೇಡಿ ಮತ್ತು ನಿಮ್ಮ ಕರ್ಮವನ್ನು ಸತ್ಯಸಂಧತೆಯಿಂದ ಮಾಡುತ್ತಿರಿ. ಇಷ್ಟು ಹೇಳುವುದರೊಳಗೆ ಈ ಮುಂದಿನ ಭಾಗದಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಇನ್ನಷ್ಟು ದೊಡ್ಡ ದೊಡ್ಡ ಮಹತ್ವದ ವಿಷಯಗಳನ್ನು ನಾನು ನಿಮ್ಮ ಮುಂದೆ ತಂದು ತೆರೆದಿ ಇಡುತ್ತೇನೆ. ಗಮನದಿಂದ ಕೇಳಿ ಮತ್ತು ಈ ಮಾಹಿತಿಯನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ. ಇದು ನಿಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ಮಾಹಿತಿ ಆಗಿದೆ. ಇದೇ ಕಾರಣದಿಂದಾಗಿ ನೀವು ಕೆಲವೊಮ್ಮೆ ಕಾರಣವಿಲ್ಲದೆ ಕಳವಳದಲ್ಲಿ ಇರುತ್ತೀರಿ. ಮನಸ್ಸು ತುಂಬಿಕೊಂಡಂತೆ ಭಾಸವಾಗುತ್ತೆ. ಕೆಲವೊಮ್ಮೆ ಯಾರೋ ನಿಮ್ಮನ್ನು ನೋಡುತ್ತಿದ್ದಾರೋ, ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೋ ಎಂಬ ಅನುಭವವೂ ಆಗಿದೆ ಅಲ್ವಾ? ಇದನ್ನು ಹೆಚ್ಚು ಯೋಚಿಸಿ. ನಿಮ್ಮನ್ನು ನೀವು ಕಾಡಿಕೊಳ್ಳಬೇಡಿ. ಈ ಸಮಯದಲ್ಲಿ ನಿಮ್ಮ ಜೀವನದ ಉದ್ದೇಶ ಶಾಂತಿಯಾಗಿ ಬದುಕುವುದು, ನಿಮ್ಮನ್ನು ನೀವು ಬಲಿಷ್ಠರನ್ನಾಗಿ ಮಾಡಿಕೊಳ್ಳುವುದು, ನಿಮ್ಮ ಒಂದು ಪ್ರಸ್ತುತ ಜೀವನವನ್ನು ಉತ್ತಮಗೊಳಿಸುವುದು. ಈ ಭೂತಕಾಲದಲ್ಲಿ ಏನಾಯಿತು, ಯಾವ ಜನ್ಮದಲ್ಲಿ ಯಾರೊಂದಿಗೆ ಯಾವ ಸಂಬಂಧ ಇತ್ತು, ಇವೆಲ್ಲವೂ ತಿಳಿದುಕೊಳ್ಳಲು ಆಸಕ್ತಿದಾಯಕವಾಗಿದ್ದರೆ ಮಾತ್ರ ನೀವು ಈ ವಿಡಿಯೋವನ್ನು ನೋಡಿ. ಅದಕ್ಕಿಂತ ಮುಖ್ಯವಾದದ್ದು ನಿಮ್ಮ ಈ ವರ್ತಮಾನ ಮತ್ತು ಭವಿಷ್ಯ. ಈ ಸಮಯದಲ್ಲಿ ನಿಮಗೆ ಬೇಕಾಗಿರುವುದು ಈ ಆತ್ಮಧೈರ್ಯ ಮತ್ತು ಈ ಸ್ಥಿರತೆ ಮತ್ತು ಸರಳವಾದ ಸಂತೋಷದ ಜೀವನ.
ಈ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಿ. ಭಯವನ್ನು ನಿಮ್ಮ ಹತ್ತಿರ ಕೂಡ ಬರಲು ಬಿಡಬೇಡಿ. ಏನಿದ್ದರೂ ಅದು ಮೇಲಿರುವ ದೇವರ ಇಚ್ಛೆಯೇ. ನಿಮ್ಮ ಜೊತೆಗೆ ಯಾವುದೇ ಶಕ್ತಿ ಇದ್ದರೂ ಅದು ನಿಮಗೆ ರಕ್ಷಣೆ ಕೊಡಲು ಹೊರತು ಹಾನಿ ಮಾಡಲು ಅಲ್ಲ. ನೀವು ಒಳ್ಳೆಯ ವ್ಯಕ್ತಿ. ನಿಮ್ಮ ಹೃದಯ ಶುದ್ಧವಾಗಿದೆ. ಅದೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಆ ಶಕ್ತಿ ನಿಮಗೆ ಕೆಲವು ಆಳವಾದ ರಹಸ್ಯಗಳನ್ನು ಹೇಳಲು ಬಯಸುತ್ತೆ. ನೀವು ಯಾಕೆ ಬೇರ್ಪಟ್ಟಿರಿ, ಯಾವ ಕಾರಣದಿಂದ ನೀವು ಇಂದು ಜೀವನದಲ್ಲಿ ದುಃಖ, ಅಶಾಂತಿ ಮತ್ತು ಖಾಲಿತನವನ್ನು ಅನುಭವಿಸುತ್ತಿದ್ದೀರಿ, ಇವೆಲ್ಲವನ್ನು ಅದು ನಿಮಗೆ ತಿಳಿಸಬೇಕೆಂದು ಬಯಸುತ್ತಿದೆ. ಆದರೆ ಅತಿ ದೊಡ್ಡ ಪ್ರಶ್ನೆ ಏನು, ಏಕೆಂದರೆ ಅದು ನಿಮಗೆ ಹೇಗೆ ಹೇಳುತ್ತೆ. ಆತ್ಮದೊಂದಿಗೆ ಮನುಷ್ಯ ಮಾತನಾಡುವುದು ಸಾಧ್ಯವೇ? ಇದು ನಿಜವಾಗಿಯೂ ಸಾಧ್ಯ. ಇಲ್ಲಿಯೇ ನಿಜವಾದ ರಹಸ್ಯ ಅಡಗಿದೆ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಆತ್ಮಕ್ಕೆ ನೀವು ಮನುಷ್ಯ ಎಂದು ಚೆನ್ನಾಗಿ ಗೊತ್ತಿದೆ. ನಿಮಗೆ ಭಯ, ಈ ಸಂಕೋಚತನ ಇರಬಹುದು ಎಂಬುದು ಗೊತ್ತಿದೆ. ಅದಕ್ಕಾಗಿ ಅದು ಯಾವತ್ತೂ ನಿಮ್ಮ ಮುಂದೆ ಆತ್ಮದ ರೂಪದಲ್ಲಿ ಬರುವುದಿಲ್ಲ. ಬದಲಾಗಿ ಅದು ಸಂಪೂರ್ಣ ಸಾಮಾನ್ಯ ವ್ಯಕ್ತಿಯಂತೆ, ನಿಜವಾದ ಮನುಷ್ಯನಂತೆ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತೆ. ಯಾರನ್ನಾದರೂ ಭೇಟಿ ಮಾಡುವುದು, ಯಾರೊಂದಿಗಾದರೂ ಮಾತನಾಡುವುದು, ಇದರಲ್ಲಿ ನಿಮ್ಮ ಏನು ತೊಂದರೆ ಸತ್ಯ. ನಿಮಗೆ ಏನು ತೊಂದರೆ ಆಗುವುದೇ ಇಲ್ಲ. ನಿಮಗೆ ಮೊದಲೇ ಗೊತ್ತಿರದೆ ಭಯವೂ ಆಗುವುದಿಲ್ಲ. ಹಾಗೆಯೇ ಇದು ನಡೆಯಲಿದೆ. ನಿಮ್ಮ ಎದುರಿನವರು ಆತ್ಮ ಎಂದು ಇಲ್ಲಿ ನಿಮಗೆ ಈ ದರಾಸು ಅನುಮಾನವಾಗುವುದಿಲ್ಲ. ಅದು ನಿಮ್ಮ ಭಾಷೆಯಲ್ಲಿ ಮಾತನಾಡುತ್ತೆ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೆ, ಸಂಪೂರ್ಣವಾಗಿ ಸಾಮಾನ್ಯ ಮನುಷ್ಯನಂತೆ ಕಾಣಿಸಿಕೊಳ್ಳುತ್ತೆ ನಿಮ್ಮ ಮುಂದೆ. ಭಯ ಪಡುವ ಅಗತ್ಯವೇ ಇಲ್ಲ, ಏಕೆಂದರೆ ಭಯವು ಸತ್ಯವನ್ನು ಅಚಾನಕ್ ಮತ್ತು ತಪ್ಪಾಗಿ ತಿಳಿದಾಗ ಮಾತ್ರ ಬರುತ್ತೆ. ಇಲ್ಲಿ ಹಾಗೆ ಏನೂ ಆಗುವುದೇ ಇಲ್ಲ. ಎಲ್ಲವೂ ಬಹಳ ಸರಳವಾಗಿ, ಸಹಜವಾಗಿ ನಡೆಯುತ್ತೆ. ಪ್ರತಿದಿನವೂ ನಾವು ಯಾರನ್ನಾದರೂ ಭೇಟಿ ಮಾಡುತ್ತಲೇ ಇರುತ್ತೇವೆ. ಕೆಲವೊಮ್ಮೆ ರಸ್ತೆಯಲ್ಲಿ, ಕೆಲವೊಮ್ಮೆ ಕೆಲಸದ ವೇಳೆ, ಕೆಲವೊಮ್ಮೆ ಅಜ್ಞಾತವಾಗಿ, ಆದರೆ ಅಚಾನಕ್ಕಾಗಿ ಸಿಗಬಹುದು. ಪ್ರತಿಯೊಬ್ಬರನ್ನ ಕುರಿತು ನಮಗೆ ಸಂಪೂರ್ಣ ಸತ್ಯ ಗೊತ್ತಿರಬೇಕೆಂದಿಲ್ಲ. ಈ ಬಾರಿ ಮಾತ್ರ ವ್ಯತ್ಯಾಸವೇನೆಂದರೆ, ನಿಮ್ಮನ್ನು ಭೇಟಿಯಾಗುವ ವ್ಯಕ್ತಿ ನಿಮ್ಮ ಜೀವನದ ಭೂತಕಾಲದೊಂದಿಗೆ ತುಂಬ ಆಳವಾಗಿ ಸಂಪರ್ಕ ಹೊಂದಿದ್ದಾನೆ. ನಾವು ಎದುರಿರುವ ವ್ಯಕ್ತಿ ಯಾರು, ಎಲ್ಲಿಂದ ಬಂದಿದ್ದಾರೆ ಎಂಬುದನ್ನು ನಾವು ಯಾವತ್ತೂ ಸಂಪೂರ್ಣವಾಗಿ ತಿಳಿಯಲಾರದು. ಸಾಧ್ಯವಿದೆ ನಿಮ್ಮ ಕುಲದೇವಿ ಅಥವಾ ಕುಲದೇವತೆಯೇ ಸಾಮಾನ್ಯ ಈ ಮನುಷ್ಯನ ರೂಪದಲ್ಲಿ ನಿಮ್ಮ ಮುಂದೆ ಬಂದಿರಬಹುದು. ಇದು ಹಿಂದೆಯೂ ನಡೆಯುವುದೇ. ಆದರೆ ಈಗ ನಿಮಗೆ ಭಯವಾಗಿಲ್ಲ. ಈಗಲೂ ಆಗಬಾರದು. ಯಾರನ್ನಾದರೂ ಭಯಪಡಿಸುವುದು ತಪ್ಪು, ಕಾಡುವುದು ಕೂಡ ತಪ್ಪು. ಆದ್ದರಿಂದ ನಿಮ್ಮೊಂದಿಗೆ ಏನು ಅಸಾಮಾನ್ಯವಾಗಿಯೂ ಭಯ ಹುಟ್ಟಿಸುವುದಾಗಿಯೂ ಆಗುವುದಿಲ್ಲ. ಇದಕ್ಕಾಗಿಯೇ ಈ ವಿಡಿಯೋವನ್ನು ಪೂರ್ಣವಾಗಿ ಕೇಳಿ ನೋಡಿ ಎಂದದ್ದು. ಇದರಿಂದ ನಿಮಗೆ ಖಂಡಿತವಾಗಿಯೂ ಏನಾದರೂ ಲಾಭವಾಗುತ್ತೆ. ಯಾವುದೋ ಒಂದು ಮುಖ್ಯವಾದ ವಿಷಯ ನಿಮ್ಮ ಜೀವನಕ್ಕೆ ಉಪಯೋಗವಾಗುತ್ತೆ. ನಾವು ಆ ವರದಿಯ ರಹಸ್ಯದ ಬಗ್ಗೆ ಮಾತ್ರವಲ್ಲ, ಇಂದಿನ ದಿನ ನಿಮಗೆ ಹೇಗಿರಲಿದೆ, ನಿಮ್ಮ ವ್ಯವಹಾರ, ಉದ್ಯೋಗ, ಕರಿಯರ್, ಪ್ರೇಮ ಜೀವನ ಮತ್ತು ಆರೋಗ್ಯ, ಈ ಎಲ್ಲ ವಿಷಯಗಳ ಬಗ್ಗೆ ವಿವರವಾಗಿ ನೋಡೋಣ. ಈ ವಿಡಿಯೋ ನಿಜಕ್ಕೂ ಬಹಳ ನಿಮಗೆ ಉಪಯುಕ್ತ ಆಗುತ್ತೆ. ನೀವು ಇದನ್ನು ಮಿಸ್ ಮಾಡಿದರೆ ನಂತರ ನಿಮಗೆ ನೀವು ತೀವ್ರವಾಗಿ ಪಶ್ಚಾತ್ತಾಪ ಅನ್ನೋದು ಪಡಬೇಕಾಗುತ್ತೆ. ಇಂತಹ ವಿಷಯವಿರುವ ವಿಡಿಯೋವನ್ನು ಸಂಪೂರ್ಣ ನೀವು ಎಲ್ಲೂ ಹುಡುಕಿದ್ರೂ ಸಹ ನಿಮಗೆ ಸಿಗೋದೇ ಇಲ್ಲ. ಏಕೆಂದರೆ ಅನುಭವ ಮತ್ತು ಸಂಕೇತಗಳ ಆಧಾರದ ಮೇಲೆ ನಿರ್ಮಿತವಾಗಿದೆ ಇದು. ಆದರೂ ನೀವು ಕೊನೆಗೆ ತೀರ್ಮಾನ ನಿಮ್ಮದೇ. ಗಮನದಿಂದ ಕೇಳಿ. ಯಾವುದೋ ಒಂದು ದಿನ ನೀವು ನಿಮ್ಮ ಕೆಲಸದಿಂದ ಮರಳುತ್ತಿದ್ದಾಗ, ಎಲ್ಲಿಗಾದರೂ ಹೋಗುತ್ತಿದ್ದಾಗ, ಒಂದು ವರದಿ ಧರಿಸಿದವರು ನಿಮ್ಮನ್ನು ನಿಲ್ಲಿಸಬಹುದು. ಆ ಸಮಯದಲ್ಲಿ ಅವರನ್ನು ನಿರ್ಲಕ್ಷಿಸಬೇಡಿ. ಸಾಮಾನ್ಯವಾಗಿ ಜನರು ವರದಿ ಕಂಡರೆ ಭಯಪಡುತ್ತಾರೆ. ಈ ಚಲನವಾಗಬಹುದೆಂಬ, ಈ ಭಯ ಅನ್ನೋದು ಹಿಡಿಯಬಹುದೆಂಬ ಆತಂಕ, ಈ ಭಯದಿಂದ ಕೆಲವರು ಓಡಿ ಹೋಗಲು ಪ್ರಯತ್ನಿಸುತ್ತಾರೆ. ಈ ಕಾನೂನಿನಿಂದ ಭಯವಿರಬೇಕು, ಏಕೆಂದರೆ ಈ ಕಾನೂನು ನಮ್ಮ ರಕ್ಷಣೆಗೆ. ಆದ್ದರಿಂದ ಯಾರಾದರೂ ಈ ವರದಿ ಧರಿಸಿರುವವರು ನಿಲ್ಲಿಸಿದರೆ ನಿಲ್ಲಬೇಕು. ಏನು, ಒಂದು ಪೊಲೀಸ ರೂಪದಲ್ಲೇ ಇರ್ಬೋದು, ಒಂದು ಆತ್ಮ ನಿಮ್ಮನ್ನು ಭೇಟಿಯಾಗಿ, ಇಲ್ಲ ನಿಮ್ಮ ಜೀವನ ಸಂಗಾತಿಯ ರೂಪದಲ್ಲಿ, ಇಲ್ಲ ಆತ್ಮೀಯ ಗೆಳತಿಯ ರೂಪದಲ್ಲಿ
ಈ ರೀತಿ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ರಹಸ್ಯವನ್ನು ನಿಮಗೆ ನಿಮ್ಮ ಕಣ್ಮುಂದೆ ಬರಬಹುದು. ಒಂದು ಭೇಟಿಯಿಂದ ಅನೇಕ ಜನರು ಜೀವನವೇ ಬದಲಾಗುತ್ತೆ. ಹಾಗಾಗಿ ಸರಿಯಾದ ಒಂದು ಮಾರ್ಗದರ್ಶನ, ಸರಿಯಾದ ದಾರಿ ಅವರಿಗೆ ಸಿಕ್ಕಿದೆ. ಇಂತಹ ಅವಕಾಶಗಳನ್ನು ಎಂದಿಗೂ ಕಳೆದುಕೊಳ್ಳಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರ ಮಾತನ್ನು ಕೇಳಿ, ಏಕೆಂದರೆ ಕೇಳುವುದರಿಂದ ನಾವು ಬಹಳಷ್ಟು ಕಲಿಯುತ್ತೇವೆ. ಜ್ಞಾನವೇ ಮನುಷ್ಯನ ಅತೀ ದೊಡ್ಡ ಸಂಪತ್ತು. ಆದರೆ ಜ್ಞಾನವನ್ನು ಯಾರೂ ಸುಲಭವಾಗಿ ಕೊಡುವುದಿಲ್ಲ. ಸಮಾಜದಲ್ಲಿ ಒಂದು ಮಾಹಿತಿ, ಹಣ ಕೊಡಿ ಆದರೆ ಜ್ಞಾನ ಕೊಡಬೇಡಿ, ಬಹುತೇಕ ಎಲ್ಲರಿಗೂ ಅನ್ವಯಿಸುತ್ತೆ. ಯಾರೂ ತಮ್ಮ ಯಶಸ್ಸಿನ ರಹಸ್ಯವನ್ನು ಸುಲಭವಾಗಿ ಹೇಳುವುದಿಲ್ಲ. ಈ ಸಮಯದಲ್ಲಿ ನಿಮ್ಮ ಆಟಕ್ಕಿದ್ದ ಕೆಲಸಗಳು ಸುಲಭವಾಗಿ ಮುನ್ನಡೆಯಲಿವೆ. ಗ್ರಹಗಳ ಗೋಚಾರ ಸ್ಪಷ್ಟ ಸೂಚನೆಗಳನ್ನು ನೀಡುತ್ತವೆ. ನಿಮ್ಮವರೆಂದೇ ನಿಮಗೆ ಬೆಂಬಲ ಸಿಗಲಿದೆ. ವ್ಯವಹಾರದಲ್ಲಿ ಚಿಂತೆಯಲ್ಲಿದ್ದವರಿಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಈ ಹೊಸ ಆರಂಭದ ಸಮಯ. ಆದರೆ ಇಲ್ಲಿ ಕೆಲವು ಜನರು ನಿಮ್ಮ ವಿರುದ್ಧನೇ ಈ ಷಡ್ಯಂತ್ರ ಅನ್ನೋದು ಮಾಡೋಕ್ಕೆ ಉತ್ಸಾಹದಿಂದ ಕಾಯ್ತಾ ಇರ್ತಾರೆ. ನೀವು ನೋಡಿ ಅವರೊಟ್ಟಿಗೆ ನೋಡಿ ಹೆಜ್ಜೆ ಇಡಿ. ನಂತರ ನೀವು ಈ ಪ್ರೀತಿ ಪ್ರೇಮ ಜೀವನದಲ್ಲೂ ಸಹ ನಿಧಾನವಾಗಿ ಸುಧಾರಣೆ ಕಾಣಿಸುತ್ತೆ. ಅಂದರೆ ಮಾತಿನಲ್ಲಿ ಮೃದುತ್ವ ಇರಲಿ. ಆರೋಗ್ಯವು ಉತ್ತಮವಾಗಿದೆ. ಎಲ್ಲ ಲಕ್ಷಣಗಳನ್ನು ನೀವು ನಿರ್ಲಕ್ಷಿಸಬೇಡಿ. ಇದು ಅತ್ಯಂತ ಒಳ್ಳೆಯ ಉತ್ತಮವಾದ ಸಮಯ.